ಭಗವಾನ್ ಶಿವನ ತಲೆಯಲ್ಲಿ ಯಾವಾಗಲೂ ಅರ್ಧಚಂದ್ರನು ರಾರಾಜಿಸುತ್ತಿರುತ್ತಾನೆ. ಭಗವಾನ್ ಶಿವನ ತಲೆಯ ಮೇಲೆ ಅರ್ಧಚಂದ್ರನಿರುವ ರಹಸ್ಯವನ್ನು ತಿಳಿಯಬೇಕೆಂದರೆ ಈ ವಿಡಿಯೋ ಪೂರ್ತಿ ನೋಡಿ. ರಾಜ ದಕ್ಷನ 27 ಹೆಣ್ಣು ಮಕ್ಕಳು ಚಂದ್ರನ ಸೌಂದರ್ಯಕ್ಕೆ ಮಾರುವುದರು. ಅವರೆಲ್ಲರೂ ಚಂದ್ರನನ್ನು ಮದುವೆಯಾಗಲು ಬಯಸಿದ್ದರು. ಆದರೆ 27 ಸಹೋದರಿಯರು ಒಂದೇ ಗಂಡನನ್ನು ಹಂಚಿಕೊಳ್ಳುವುದು ಅವರ ವೈವಾಹಿಕ ಜೀವನಕ್ಕೆ ಅಡ್ಡಿಯಾಗುತ್ತದೆ ಎಂದು ದಕ್ಷನು ನಿರಾಕರಿಸಿದನು. ಆದರೆ ದಕ್ಷನ ಹೆಣ್ಣು ಮಕ್ಕಳು ಚಂದ್ರನನ್ನು ಹುಚ್ಚನಂತೆ ಪ್ರೀತಿಸುತ್ತಾ ಅಚಲವಾಗಿಯೇ ಇದ್ದರು. ಆ 27 ಹೆಣ್ಣು ಮಕ್ಕಳಲ್ಲಿ ಅಶ್ವಿನಿ ಹಿರಿಯವಳು. ಅವಳು ಹೇಳಿದಳು, ತಂದೆಯೇ, ನಾವು ಸಾಮರಸ್ಯದಿಂದ ಬದುಕುತ್ತೇವೆ ಮತ್ತು ಪರಸ್ಪರ ಸ್ನೇಹಪರರಾಗಿರುತ್ತೇವೆ ಎಂದು ಅಶ್ವಿನಿ ಹೇಳಿದಳು. ಇದಕ್ಕೆ ಒಪ್ಪಿ ದಕ್ಷನು 27 ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟನು. ಚಂದ್ರನು ಮತ್ತು ದಕ್ಷಿಣ 27 ಹೆಣ್ಣು ಮಕ್ಕಳು ಈ ಮದುವೆಯಿಂದ ಸಂತೋಷಪಟ್ಟರು. ಆದರೆ ಈ ಸಂತೋಷವು ಅಲ್ಪಕಾಲಿಕವಾಗಿತ್ತು. ಏಕೆಂದರೆ ಚಂದ್ರನು ಶೀಘ್ರದಲ್ಲೇ ತನ್ನ 27 ಸಹೋದರಿಯರಲ್ಲಿ ಒಬ್ಬಳಾದ ರೋಹಿಣಿಯ ಮೇಲೆ ಹೆಚ್ಚು ಮೋಹಗೊಂಡನು ಮತ್ತು ತನ್ನ ಇತರ ಹೆಂಡತಿಯರನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದನು. ಈ ವಿಷಯ ತಿಳಿದ ದಕ್ಷ ಪ್ರಜಾಪತಿಯು ಚಂದ್ರನಿಗೆ ಬುದ್ಧಿ ಹೇಳಿದನು. ಕೆಲವು ದಿನಗಳವರೆಗೆ ಚಂದ್ರನು ಚೆನ್ನಾಗಿದ್ದನು. ಆದರೆ ಸ್ವಲ್ಪ ದಿನದಲ್ಲಿಯೇ ರೋಹಿಣಿಯ ಮೇಲೆ ಅವನ ಮೋಹ ಬಲವಾಯಿತು. ತನ್ನ ಇತರ ಹೆಣ್ಣು ಮಕ್ಕಳ ದುಃಖದಿಂದ ದುಃಖಿತನಾದ ದಕ್ಷನು ಮತ್ತೆ ಚಂದ್ರನ ಬಳಿ ಮಾತನಾಡಿದನು. ಆದರೆ ಚಂದ್ರನು ಅದನ್ನು ತನ್ನ ವೈಯಕ್ತಿಕ ವಿಷಯ ಎಂದು ಹೇಳಿ ದಕ್ಷನನ್ನು ಅವಮಾನಿಸಿದನು. ದಕ್ಷ ಪ್ರಜಾಪತಿಯು ಇದರಿಂದ ಕೋಪಗೊಂಡನು. ಅವನು ಚಂದ್ರನನ್ನು ಶಪಿಸುತ್ತಾ, ನೀನು ಕ್ಷಯರೋಗದಿಂದ ಬಳಲುತ್ತೀಯಾ ಎಂದು ಹೇಳಿದನು. ದಕ್ಷನ ಶಾಪದಿಂದಾಗಿ ಚಂದ್ರನು ಮಂಕಾಗಿ ಕೊಳೆಯುವಿಕೆಯಿಂದ ಬಳಲಲಾರಂಭಿಸಿದನು. ಅವನ ಕಾಂತಿಯು ಮಾಯವಾಯಿತು. ಭೂಮಿಯ ಚಲನೆ ಕ್ಷೀಣಿಸಲು ಪ್ರಾರಂಭಿಸಿತು. ದುಃಖಿತ ಋಷಿಗಳು ಮತ್ತು ದೇವತೆಗಳು ಬ್ರಹ್ಮನಲ್ಲಿ ಆಶ್ರಯ ಪಡೆದರು. ದಕ್ಷನ ತಂದೆಯಾದ ಬ್ರಹ್ಮನಿಗೆ ದಕ್ಷನ ಶಾಪವನ್ನು ನಿವಾರಿಸಲು ಸಾಧ್ಯವಾಗಲಿಲ್ಲ. ಅವನು ದೇವತೆಗಳಿಗೆ ಶಿವನಲ್ಲಿ ಆಶ್ರಯ ಪಡೆಯುವಂತೆ ಸಲಹೆ ನೀಡಿದನು. ಬ್ರಹ್ಮನು ಚಂದ್ರನಿಗೆ ಹೇಳಿದನು, ಚಂದ್ರನೇ, ಶಿವನನ್ನು ದಯವಿಟ್ಟು ತಪಸ್ಸು ಮಾಡು. ಅವನ ಹೊರತು ಬೇರೆ ಯಾರೂ ದಕ್ಷನನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಬ್ರಹ್ಮನ ಸಲಹೆಯನ್ನು ಅನುಸರಿಸಿ ಚಂದ್ರನು ಶಿವಲಿಂಗವನ್ನು ಸೃಷ್ಟಿಸಿ ತೀವ್ರವಾದ ತಪಸ್ಸನ್ನು ಪ್ರಾರಂಭಿಸಿದನು. ತಪಸ್ಸಿನ ಕೊನೆಯಲ್ಲಿ ಶಿವನು ಚಂದ್ರನ ಮುಂದೆ ಪ್ರತ್ಯಕ್ಷನಾಗಿ ಅವನಿಗೆ ಒಂದು ವರವನ್ನು ನೀಡಲು ಮುಂದಾದನು. ಶಿವನು ಪ್ರತ್ಯಕ್ಷನಾದಾಗ ಚಂದ್ರನು ಕ್ಷಯರೋಗದಿಂದ ಮುಕ್ತಿಯ ವರವನ್ನು ಕೇಳಿದನು. ಆಗ ಶಿವನು, ನಿನ್ನನ್ನು ಶಪಿಸಿದವನು ಸಾಮಾನ್ಯ ವ್ಯಕ್ತಿಯಲ್ಲ, ಅವನ ಶಾಪವನ್ನು ಸರಿಪಡಿಸುವುದು ಅಸಾಧ್ಯ. ಆದರೆ ನಾನು ಖಂಡಿತವಾಗಿಯೂ ನಿನಗಾಗಿ ಏನನ್ನಾದರೂ ಮಾಡುತ್ತೇನೆ ಎಂದು ಹೇಳಿದನು. ಶಿವನು ಚಂದ್ರನಿಗೆ, ನೀನು ನನ್ನ ಆಶೀರ್ವಾದದಿಂದ 1 ತಿಂಗಳ 15 ದಿನಗಳಲ್ಲಿ ಒಂದರಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವಿ. ಆದರೆ ದಕ್ಷನ ಶಾಪದಿಂದಾಗಿ ಇನ್ನು 15 ದಿನಗಳಲ್ಲಿ ನೀನು ಮಸುಕಾಗುವಿ ಎಂದು ಹೇಳಿದನು. ಶಿವನ ಆಶೀರ್ವಾದದಿಂದಾಗಿ ಚಂದ್ರನು ಶುಕ್ಲ ಪಕ್ಷದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ ಮತ್ತು ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸುತ್ತಾ ಮಂಕಾಗುತ್ತಾನೆ. ಶಿವನ ವರದಾನದಿಂದ ಚಂದ್ರನು ಸಂತೋಷಗೊಂಡನು. ಅವನು ಶಿವನನ್ನು ಆಶ್ರಯಿಸಿದನು ಮತ್ತು ಕೃಪೆಯುಳ್ಳ ಸರ್ವಶಕ್ತನಾಗಿ ಶಿವನು ತನ್ನ ತಲೆಯ ಮೇಲೆ ಚಂದ್ರನ ಅರ್ಧ ಚಂದ್ರಾಕಾರವನ್ನು ಧರಿಸಿದನು. ಈ ರೀತಿಯಾಗಿ ಚಂದ್ರನು ಶಿವನ ತಲೆಯಲ್ಲಿ ಯಾವಾಗಲೂ ರಾರಾಜಿಸುತ್ತಿರುತ್ತಾನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಯಾವ ರೀತಿಯ ವಿಡಿಯೋ ಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ.